ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಅಮ್ಮನ ಮನೆಯಲ್ಲಿ 1 ತಿಂಗಳು ಇರಬೇಕು ಅನ್ನೋ ಪ್ಲಾನ್ ಅಲ್ಲಿ ಬಂದ್ರೆ ನಾನು ಇದ್ದಿದ್ದು 4 ತಿಂಗಳು. ಇದೀಗ ಫೈನಲಿ ನಾನು ನನ್ನ ಹಸ್ಬೆಂಡ್ ಮನೆ ಅಂದ್ರೆ ನಮ್ಮ ಮನೆಗೆ ಹೋಗುವಂತ ಒಂದು ಟೈಮ್ ಬಂದಿದೆ. ಸೊ ನನ್ನ ಜೊತೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಇವತ್ತಿನ ವಿಡಿಯೋನ ಶುರು ಮಾಡೋಣ. ಲೈಫಲ್ಲಿ ಪ್ರತಿ ಸತಿ ನಾವು ಯೋಚನೆ ಮಾಡಿರೋ ರೀತಿ, ನಾವು ಅನ್ಕೊಳ್ಳೋ ರೀತಿ, ಪ್ರತಿಯೊಂದು ಕೆಲಸ ಆಗ್ಬಿಟ್ರೆ ನಾವು ಲೈಫಲ್ಲಿ ಪಾಠ ಅನ್ನೋದನ್ನ ಕಲಿಯೋದು ಹೇಗೆ, ತಪ್ಪು ಮಾಡಿದಾಗ ತಿದ್ಕೊಳ್ಳೋದು ಹೇಗೆ, ಭಯ ಆದಾಗ ಮುಂದಕ್ಕೆ ಹೆಜ್ಜೆ ಇಡೋದು ಹೇಗೆ, ಎಲ್ಲ ಕಷ್ಟ ಆಗುತ್ತೆ. ಸೊ ಅಲ್ಲಿ ಇಲ್ಲಿ ಏರುಪೇರುಗಳು ಆಗ್ತಾನೆ ಇರಬೇಕು ಅಂತ ಒಂದು ವಿಷಯ ನನಗೆ ಸದ್ಯಕ್ಕೆ ಆಗಿದೆ. ಅದನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಸರಿ ಒಂದು ಜರ್ನಿ ಮಾಡ್ತಾ ಮಾಡ್ತಾ ಈ ಒಂದು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೋತೀನಿ. ಖುಷಿಯಿಂದ ಅಮ್ಮ ಮಗಳು ಜಬರ್ದಸ್ತಾಗಿ ಪ್ಯಾಕಿಂಗ್ ಮಾಡಿದ್ದು ಹೊಸ ಬ್ಯಾಗ್ನ ತಂದಿದ್ದೆ ನಾನು. ಯಾಕಂದ್ರೆ ನನ್ನ ಮನಸ್ಸಲ್ಲಿ ಕೂತಿದ್ದ ವಿಷಯ ಇನ್ನೇನೋ ನನ್ನ ಮನೆಗೆ ಹೋಗ್ತೀನಿ, ಅಲ್ಲಿಂದ ಆದಷ್ಟು ಬೇಗ ದುಬೈಗೆ ಹೋಗ್ತೀನಿ ಅಂತ. ಆದ್ರೆ ಪ್ಲಾಟ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ. ಅದು ಏನು ಗೊತ್ತಾ, ಹೇಳ್ತೀನಿ ಕೇಳಿ. ಉಡುಪಿಯಿಂದ ಬೆಂಗಳೂರಿಗೆ ನಾವು ಯೋಚನೆ ಮಾಡಿದ್ದು ಹೊಸದಾಗಿರುವಂತ ಆ ಒಂದು AC ವಿಸ್ಟಾ ಡೋಮ್ ಟ್ರಾವೆಲ್ ಎಕ್ಸ್ಪೀರಿಯನ್ಷಿಯಲ್ ಒಂದು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡಬೇಕು ಅಂತ. ಟಿಕೆಟ್ ಏನೋ ಸಿಕ್ತು, ಆದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಮನ್ಸ್ ಚೇಂಜ್ ಆಯ್ತು. ತುಂಬಾ ರಿಸ್ಕ್ ತಗೊಂಡು ಬೆಂಗಳೂರಿಗೆ ಹೋಗಿ ಕೋವಿಡ್ ಇಶ್ಯೂಸ್ ಇಂದ AC ಟ್ರೈನ್ ಒಳಗಡೆ 8 hour ಇರೋದು ಸೇಫ್ ಅಲ್ಲ. ಹಾಗಾಗಿ ಫ್ಲೈಟ್ ತಗೊಂಡು ಹೋಗ್ಬೇಕನ್ನೋ ಆಪ್ಷನ್ ನ ಲಾಸ್ಟ್ ಮಿನಿಟ್ಗೆ ನಾವು ಫ್ಲೈಟ್ ನ ಬುಕ್ ಮಾಡಿದ್ವಿ. ನಾನು ನನ್ನ ಅಪ್ಪ ಅಮ್ಮ ಖುಷಿ ಆಯ್ತು, ಅವ್ರನ್ನ ಮೊದಲನೇ ಬಾರಿಗೆ ನಾನು ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗುವಂತ ಒಂದು ಅವಕಾಶ ಸಿಕ್ತು ಅಂತ. ಅಮ್ಮನ್ಗೆ ಅಪ್ಪನ್ಗೆ ಫುಲ್ ಖುಷಿ, ಆದ್ರೆ ನರ್ವಸ್ನೆಸ್ ಕೂಡ ಆಯ್ತು. ಇದ್ರಲ್ಲಿ ಭಯ ಜಾಸ್ತಿ ಯಾಕಾಗಿದ್ದು ಅಂತ ಕೇಳಿದ್ರೆ ಅಮ್ಮನ್ಗೆ ತುಂಬಾನೇ ಭಯ ಆಗಿತ್ತು. ನನ್ನ ಕೈನೆಲ್ಲ ಹಿಡ್ಕೋತಾ ಇದ್ರು. ಯಾಕಂದ್ರೆ ಝುಯ್ ಅಂತ ಮೇಲ್ ಹೋಗುತ್ತಲ್ಲ, ಅವಾಗ ಎಷ್ಟು ಭಯ ಆಗುತ್ತೆ ನೋಡಿ. ಪುಟ್ಟದಾಗಿ ಎಲ್ಲಾನು ಕೆಳಗಡೆ ಕಾಣಿಸುತ್ತೆ. ಟೇಕ್ ಆಫ್ ಸಮಯದಲ್ಲಂತೂ ತುಂಬಾ ಖುಷಿ ಆಗುತ್ತೆ ನನಗೆ. ಪ್ರತಿ ಸತಿ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿದಾಗ ನನಗೆ ಬೇಕಾಗಿತ್ತು ವಿಂಡೋ ಸೀಟ್. ಏನೇ ಆಗ್ಲಿ ಅದಂತೂ ಬೇಕೇ ಬೇಕು. ಸೊ ವಿಂಡೋ ಸೀಟ್ ಇಂದ ಹಾಗೆ ಆ ವ್ಯೂನೆಲ್ಲ ನೋಡ್ತಾ ಚೆನ್ನಾಗಿ ಟ್ರಾವೆಲ್ ಮಾಡಿದ್ವಿ. ಈ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಅಪ್ಪ ಅಮ್ಮನಿಗೆ ಮೊದಲನೇ ಬಾರಿಗೆ ತುಂಬಾನೇ ಖುಷಿ ಅನ್ನಿಸ್ತು. ತುಂಬಾನೇ ಡಿಫ್ರೆಂಟ್ ಆಗಿರೋ ಎಕ್ಸ್ಪೀರಿಯನ್ಸ್ ಆಯ್ತು. ಅಂಡ್ ಆದಷ್ಟು ಬೇಗ ಬೆಂಗಳೂರಿನ ಕೂಡ ರೀಚ್ ಆದ್ವಿ ನಾವು. ದುಬೈಗೆ ಹೋಗ್ತೀನಿ, ಚಾನ್ಸ್ ಬರುತ್ತೆ ಅಂತ. ಬಟ್ ಚಾನ್ಸೇ ಬರಲಿಲ್ಲ. ಇವಾಗ ಆದ್ರೆ ಈ ತರ ಠಕ್ ಅಂತಾನೆ ಚಾನ್ಸ್ ಬಂದ್ಬಿಟ್ಟು ಎಲ್ಲ ಅರ್ಜೆಂಟ್ ಅಲ್ಲಿ ಆಗ್ತಾ ಇದೆ. ಅಜ್ಜಿ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ. ನಮ್ಮ ಮನೆಯಿಂದ ಒಂದಿನ ಗ್ಯಾಪ್ ಇಟ್ಟು ಮರುದಿನ ನಾವು ಹೊರಟಿದ್ದು ಬೆಂಗಳೂರಿಗೆ. ಆದ್ರೆ ಪ್ಲಾಟ್ ಅಂಡ್ ಟ್ವಿಸ್ಟ್ ಏನು ಗೊತ್ತಾ, ನಾನು ಬ್ಯಾಂಗ್ಳೂರಲ್ಲಿ ನಮ್ಮ ಮನೆಗೆ ರೀಚ್ ಆದೆ. ತಾತನ ಜೊತೆ ಮಾತಾಡಿದೆ, ತುಂಬಾನೇ ಖುಷಿ ಪಟ್ರು ಅವರು. ಅವ್ರು ಏನ್ ಹೇಳಿರ್ಬೋದು, ಅವ್ರು ಎಷ್ಟು ಖುಷಿ ಪಟ್ರು ಅನ್ನೋದನ್ನ ಬನ್ನಿ ನೀವು ಕೂಡ ನೋಡಿ. ಯಾವಾಗ ನಾನು ನಿಜವಾಗ ನಿನ್ ನಂಬು ಬಿಡು, ಯಾವಾಗ ಬರ್ತಾಳೆ ಎಷ್ಟು ವರ್ಷ ಬರ್ತಾಳೆ ನನಗೆ ಗೊತ್ತಾ. ಇವಾಗ ಸಂತೋಷ ಆಯ್ತು. ಇನ್ ಮತ್ತೆ ಆಡ್ವಿ ಈಗ ಹೋಗಿ ಸುಖವಾಗಿ ಬದುಕಿ ಒಳ್ಳೇದಾಗ್ಬೇಕು. ನೆನಪೇನು ಅಲ್ವಾ, ನೆನಪಾಗುದೇನು, ನೆನಪಲ್ಲೇ ಇರುದವಳು. ಮೊಮ್ಮಗಳು ಸಾಲದಕ್ಕೆ ಪ್ರೀತಿ ಇರಕಲ್ವಾ. ಇನ್ನೆರಡು ದಿನ ನನ್ ಜೊತೆನೆ ಇರ್ತೀರಾ? ಇವಾಗ ವಿಮಾನದಲ್ಲಿ ಬಂದಿದ್ ನಾವು. ವಿಮಾನದಲ್ಲಿ ಅಲ್ಲಿಂದವ ಎಷ್ಟು ಚಾರ್ಜ್? ಒಟ್ಟಿಗೆ 12,000 ಆಯ್ತು. ಅಲ್ಲಿಂದ ಇಲ್ಲಿಗೆ ಮೂರ್ ಜನಕ್ಕೆ ಲಗೇಜ್ ಇದಲ್ಲ. ಅಪ್ಪ 12,000. ಈ ಕಾಯಿಲೆ ಇದೆಯಲ್ಲ, ಅದಕ್ಕೆ ದೀಪು ಬಸ್ಸು ಟ್ರೈನು ಬೇಡ ಅಂದ್ರು. ಆಮೇಲೆ ಹೊರದೇಶಕ್ಕೆ ಬಿಡಲ್ಲ ಅಂತ. ಕರೆಕ್ಟಾ? ಓ, ಅದರಿಂದ ನೀವು ಇಷ್ಟು ಜಲ್ದಿ ಬಂದದ್ದು. ಇಲ್ಲ ಅಂದ್ರೆ ಎಲ್ಲಿ ಬರಕ್ಕಾಗಲ್ಲ, ಸಂಜೆ ಆಗ್ತದೆ. ಉಡುಪಿಯಿಂದ ಬೆಂಗಳೂರು ಬಂದ ನಾನು ಮನ್ಸಲ್ಲಿ ತುಂಬಾನೇ ಖುಷಿ ಆಯ್ತು. ಎಲ್ಲಾರ ನೋಡ್ದೆ, ಮಾತಾಡ್ದೆ, ವಿಡಿಯೋನು ಮಾಡಿದೆ, ನಿಮ್ಗೆಲ್ಲಾರ್ಗೂ ತೋರಿಸ್ಬೇಕು ಅಂತ. ಆದ್ರೆ ಇಲ್ಲಿ ಬಂದಿದ್ ಮರುದಿನಾನೇ ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಯ್ತು. ಅದೇನು ಗೊತ್ತಾ, ಹೇಳ್ತೀನಿ. ಬಟ್ ಮೊದಲನೇದಾಗಿ ನಾನು ಉಡುಪಿಯಿಂದ ಬೆಂಗಳೂರು ಬಂದೆ. ಇಲ್ಲಿದು ವೆದರ್ ನಿಮ್ಗೆ ಗೊತ್ತಿದೆ. ಉಡುಪಿನಲ್ಲಿ ಫುಲ್ ಹ್ಯೂಮಿಡ್ ವೆದರ್,
ತುಂಬಾನೇ ಬಿಸಿಲಿದೆ, ಅಲ್ಲಿ ಆಯಿಲಿ ಸ್ಕಿನ್ ತರ ಆಗುತ್ತೆ ನನ್ನ ಡ್ರೈ ಸ್ಕಿನ್. ಬಟ್ ಇಲ್ಲಿ ಬಂದ್ಬಿಟ್ಟು ಸ್ಕಿನ್ ತುಂಬಾನೇ ಡ್ರೈ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಮೇ ಬಿ ವಾಟರ್ ಚೇಂಜ್ ಆಗಿದೆ, ನಾವಿರೋ ಏರಿಯಾದಲ್ಲಿ ವಾಟರ್ ಕಾವೇರಿ ಬರಲ್ಲ ನಮಗೆ, ಸೊ ವಾಟರ್ ಇಶ್ಯೂಸ್ ತುಂಬಾನೇ ಇದೆ. ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಬೇಕು. ಬಟ್ ಒನ್ ಡೇ ಅಲ್ಲಿ ನನ್ನ ಸ್ಕಿನ್ ಅಲ್ಲಿ ಸಾಕಷ್ಟು ಚೇಂಜಸ್ ನಾನು ನೋಡಿದೆ. ಸೊ ನಾನು ಏನ್ ಮಾಡಿದೆ ಅಂದ್ರೆ ಈ ಬ್ಯೂಟಿಫುಲ್ ಪ್ರಾಡಕ್ಟ್ಸ್ ನ ಟ್ರೈ ಮಾಡಿದೆ. ಇಲ್ಲಿ ಬಂದಿದ ತಕ್ಷಣ ಒಂದು ಮಾಮಾಅರ್ತ್ ಅವರ ಫೋಮಿಂಗ್ ಫೇಸ್ ವಾಶ್, ಹಾಗೇನೆ ಮಾಮಾಅರ್ತ್ ಅವರ ಬೈ ಬೈ ಬ್ಲೆಮಿಶಸ್ ಅನ್ನೋ ಒಂದು ಫೇಸ್ ಕ್ರೀಮ್. ಇದು ಎರಡು ಕೂಡ ಎಲ್ಲಾ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥದ್ದು. ಅದರಲ್ಲೂ ಆಯಿಲಿ ಸ್ಕಿನ್ ಟೈಪ್ ಅವ್ರು ಯೋಚನೆ ಮಾಡ್ತಾ ಇದ್ರೆ ನಿಮ್ಗೆ ಆಗುತ್ತ, ಖಂಡಿತವಾಗ್ಲೂ ಇದಾಗುತ್ತೆ. ಯಾಕಂದ್ರೆ ಇದರಲ್ಲಿ ನಿಮಗೆ ಆಯಿಲಿ ಟೆಕ್ಸ್ಚರ್ ಅನ್ನೋದು ಖಂಡಿತವಾಗ್ಲೂ ಇರಲ್ಲ. ಮಾಮಾಅರ್ತ್ ಅವರ ವೈಟಮಿನ್ ಸಿ ಫೋಮಿಂಗ್ ಫೇಸ್ ವಾಶ್ ಅಲ್ಲಿ ನಿಮಗೆ ವೈಟಮಿನ್ ಸಿ ಅಂಡ್ ಟರ್ಮರಿಕ್ ಕೂಡ ಇರುತ್ತೆ. ಇದು ಸ್ಕಿನ್ ನ ಇಲ್ಯುಮಿನೇಟ್ ಮಾಡುತ್ತೆ. ಇದರಲ್ಲಿ ಏನಿದೆ ಅಂದ್ರೆ ಈ ತರದ ಕ್ಯಾಪ್ ಇರುತ್ತಲ್ಲ, ಇದ್ರ ಮುಖಾಂತರ ನೀವು ನಿಮ್ಮ ಫೇಸ್ಗೆ ಚೆನ್ನಾಗಿ ಮಸಾಜ್ ಮಾಡಬಹುದು. ಅಂಡ್ ಫೇಸ್ ವಾಶ್ ಅಂದ್ರೆ ಮಾಮೂಲಿಯಾಗಿ ಒಂದ್ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ, ಬಟ್ ಇದರಲ್ಲಿ ಫೋಮ್ ಬರುತ್ತೆ. ಅಂದ್ರೆ ಸೋಪ್ ವಾಟರ್ ನೋರೇ ಇರುತ್ತಲ್ಲ, ಆ ರೀತಿನಲ್ಲಿ ಬರುತ್ತೆ. ಪಂಪ್ ಮಾಡಬೇಕು, ಮುಖಕ್ಕೆ ಹಚ್ಕೋಬೇಕು, ಈ ತರ ಜೆಂಟ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ತುಂಬಾನೇ ರಿಲ್ಯಾಕ್ಸಿಂಗ್ ಅನ್ಸುತ್ತೆ. ಡರ್ಟ್ ಎಲ್ಲ ಇಂಪ್ಯೂರಿಟೀಸ್ ಎಲ್ಲ ಹೋಗುತ್ತೆ ಅಂಡ್ ಫೇಸ್ ತುಂಬಾನೇ ಫ್ರೆಶ್ ಆಗಿ ಕ್ಲೀನ್ ಆಗಿ ಕೂಡ ಕಾಣಿಸುತ್ತೆ. ಮಾಮಾಅರ್ತ್ ಅವರ ಬೈ ಬೈ ಬ್ಲೆಮಿಶಸ್ ಫೇಸ್ ಕ್ರೀಮ್ ನಾನ್ ಗ್ರೀಸಿ ಆಗಿರೋದ್ರಿಂದ ಇದನ್ನು ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡಬಹುದು. ಪಿಗ್ಮೆಂಟೇಷನ್ ಕಮ್ಮಿ ಆಗುತ್ತೆ, ಹಾಗೇನೆ ಸ್ಕಿನ್ ನ ಈವನ್ ಟೋನ್ ಮಾಡುತ್ತೆ ಅಂಡ್ ಸ್ಪಾಟ್ ಕರೆಕ್ಷನ್ ಕೂಡ ಮಾಡುತ್ತೆ. ಇದರಲ್ಲಿ ವೈಟಮಿನ್ ಸಿ ಹಾಗೇನೆ ಮಲ್ಬರಿ ಎಕ್ಸ್ಟ್ರಾಕ್ಟ್ ಕೂಡ ಇದೆ. ಬೆಸ್ಟ್ ಥಿಂಗ್ ಏನ್ ಗೊತ್ತಾ, ಈ ಎಲ್ಲ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಟಾಕ್ಸಿನ್, ಪ್ಯಾರಾಬೆನ್ ಹಾಗೆ ಸಿಲಿಕಾನ್ ಫ್ರೀ, ವಿಚ್ ಮೀನ್ಸ್ ನಮ್ಮ ಸ್ಕಿನ್ ಗೆ ಇದು ತುಂಬಾನೇ ಒಳ್ಳೇದು. ಮಾಮಾಅರ್ತ್ ಪ್ರಾಡಕ್ಟ್ಸ್ ನ ತುಂಬಾ ಜನ ಇನ್ಫ್ಲುಯೆನ್ಸರ್ಸ್ ಯೂಸ್ ಮಾಡೋದನ್ನ ನೋಡಿದೀನಿ. ಇವತ್ತು ನಾನು ಯೂಸ್ ಮಾಡಿದಾಗ ತುಂಬಾನೇ ಖುಷಿ ಆಯ್ತು. ಯು ನೋ ವೈ? ಬಿಕಾಸ್ ನಾವು ಇಲ್ಲಿ ಆರ್ಡರ್ ಮಾಡುವಂತ ಪ್ರತಿಯೊಂದು ಪ್ರಾಡಕ್ಟ್ ನ ಲಿಂಕ್ ನ ಇವರು ಒಂದು ಪ್ಲಾಂಟ್ ಗೆ ಅಸೈನ್ ಮಾಡ್ತಾರೆ. ಸೊ ಇವರ ಏನ್ ಬಂದ್ಬಿಟ್ಟು ಬೈ 2025 1 ಮಿಲಿಯನ್ ಟ್ರೀಗಳನ್ನ ಬೆಳೆಸಬೇಕು ಅಂತ. ಇದು ಎಷ್ಟು ಒಳ್ಳೆಯ ಯೋಜನೆ ಅಲ್ವಾ? ಹಾಗೆ ಇವತ್ತು ಬ್ರ್ಯಾಂಡ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಪಾಸಿಟಿವ್. ಅಂದ್ರೆ ಇವರು ಎಷ್ಟು ಪ್ಲಾಸ್ಟಿಕ್ ನ ಯೂಸ್ ಮಾಡ್ತಾರೆ ನೋಡಿ, ಅದಕ್ಕಿಂತ ಹೆಚ್ಚಾಗಿ ಅದನ್ನ ರೀಸೈಕಲ್ ಕೂಡ ಮಾಡ್ತಾರೆ. ಪ್ರತಿ ತಿಂಗಳು 120 ಮೆಟ್ರಿಕ್ ಟನ್ ಪ್ಲಾಸ್ಟಿಕ್ ಅಷ್ಟು ಇವರು ರೀಸೈಕಲ್ ಮಾಡ್ತಾರೆ. ಅನ್ಕೊಳ್ಳಿ ಎಷ್ಟು ಪ್ಲಾಸ್ಟಿಕ್ ಪಾಸಿಟಿವ್ ಹಾಗೆ ಟಾಕ್ಸಿನ್ ಅಂಡ್ ಕೆಮಿಕಲ್ ಫ್ರೀ ಇರುವಂತ ಇಂಥ ಒಂದು ಬ್ರ್ಯಾಂಡ್ ಯೋಜನೆಗೆ ನಾವು ಸಪೋರ್ಟ್ ಮಾಡಲೇಬೇಕು. ಹೇ, ನಿಮ್ಗೆ ಈ ಎಲ್ಲ ಪ್ರಾಡಕ್ಟ್ಸ್ 20% ಆಫ್ ಅಲ್ಲಿ ಬೇಕು ಅಂದ್ರೆ ವೀಕ್ಷಿತಾ 2021 ಅನ್ನೋ ಕೋಡ್ ನ ಯೂಸ್ ಮಾಡಿ. ಓನ್ಲಿ ಆನ್ ಮಾಮಾಅರ್ತ್ ಸೈಟ್ ಹಾಗೇನೆ ಆಪ್. ಅದಲ್ಲದೆ ಈ ಪ್ರಾಡಕ್ಟ್ಸ್ ಅಮೆಝಾನ್, ನೈಕಾ ಅಂಡ್ ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಬೆಂಗಳೂರಿಗೆ ಬಂದ್ವಾ, ಮನೆಯವ್ರ ಜೊತೆ ಎಲ್ಲ ಮಾತಾಡಿದ್ವಾ, ಅವ್ರಿಗೆಲ್ಲ ತಂದಿರುವಂತ ಗಿಫ್ಟ್ ನೆಲ್ಲ ಕೊಟ್ನ. ಅದೇ ದಿನ ನಾನು ಪ್ಯಾಕಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆ ಹೇಳ, ನಾನು ನನ್ನ ಟಿಕೆಟ್ ಬುಕ್ ಆಗಿತ್ತು. ಎಲ್ಲಿಗೆ ಅಂದ್ರೆ ಸೆರ್ಬಿಯಾ ಅನ್ನೋ ಕಂಟ್ರಿಗೆ. ಸೊ ಪ್ಲಾನ್ ಇದ್ದಿದ್ದು ಹೀಗೆ, ನಾನು ಬೆಂಗಳೂರಿಗೆ 12ನೇ ತಾರೀಕು ಬೆಳಿಗ್ಗೆ ಲ್ಯಾಂಡ್ ಆಗ್ತೀನಿ. ಅದಾದ್ಮೇಲೆ 13 ತಾರೀಕು ಒಂದಿನ ಗ್ಯಾಪ್ ಸಿಗುತ್ತೆ. 14th ನೈಟ್ಗೆ ನನ್ನ ಫ್ಲೈಟ್ ಇದ್ದಿದ್ದು ಸೆರ್ಬಿಯಾ ಅನ್ನೋ ಕಂಟ್ರಿಗೆ. ಅಲ್ಲಿ ನಾನು 15 ಡೇಸ್ ಕ್ವಾರಂಟೈನ್ ಆಗ್ತೀನಿ. ಅದಾದ್ಮೇಲೆ ಅಲ್ಲಿಂದ ಫ್ಲೈಟ್ ಹಿಡ್ಕೊಂಡು ದುಬೈ ಟ್ರಾವೆಲ್ ಆಗ್ತೀನಿ ಅಂತ. ಬಿಕಾಸ್ ಸದ್ಯಕ್ಕೆ ಇಂಡಿಯಾದಿಂದ ಡೈರೆಕ್ಟ್ ಆಗಿ ದುಬೈಗೆ ಟ್ರಾವೆಲ್ ಮಾಡುವಂತ ಅವಕಾಶ ಯಾರಿಗೂ ಇಲ್ಲ. ಅಂದ್ರೆ ವಿಸಿಟರ್ ವಿಸಾ ಹೊಸದಾಗಿ ಟ್ರಾವೆಲ್ ಮಾಡೋಕೆ ಇಲ್ಲ ಅನ್ನೋದು. ಸೊ ಈ ತರ ಎಲ್ಲ ಸರ್ಕಸ್ ಮಾಡಿ ಟ್ರಾವೆಲ್ ಮಾಡಬೇಕು. ಒಟ್ಟಿಗೆ ಖರ್ಚಾಗ್ತಿದ್ದು 3.5 ಲಕ್ಷ. ಪ್ಯಾಕಿಂಗ್ ಮೇಲೆ ಪ್ಯಾಕಿಂಗ್, ಲಗೇಜ್ ತಗೊಂಡೋಗ್ಬೇಕಾಗಿದ್ದು 30 kg ಮ್ಯಾಕ್ಸಿಮಮ್. ನನ್ನ ಲಗೇಜ್ ಆಗಿದ್ದು 41 kg. ಏನ್ ಮಾಡಿದೆ ನಾನು, ಇದೇ ಸಮಯ ನನ್ನ ಹತ್ರ ಇರುವಂತ ಬಟ್ಟೆಗಳನ್ನ ಎಲ್ಲ ಇದೀಗ ಅಮ್ಮನ್ಗೆ ಅಪ್ಪನ್ಗೆ ಊರು ಕಳಿಸಿದ್ರೆ, ಊರಲ್ಲಿ ನನ್ನ ಕಸಿನ್ಸ್, ನನ್ನ ರಿಲೇಟಿವ್ಸ್ ಎಲ್ಲ ಖುಷಿಯಿಂದ ಹಾಕ್ತಾರೆ. ಬಿಕಾಸ್ ಅದರಲ್ಲಿ ಇರೋದು ಅರ್ಧಕ್ಕರ್ಧ ಹೊಸ ಬಟ್ಟೆಗಳು, 1 ಸತಿ 2 ಸತಿ ಹಾಕಿರೋ ಬಟ್ಟೆಗಳು ಮಾತ್ರ. ಸೊ ಅದನ್ನೆಲ್ಲ ಅವ್ರು ಪ್ಯಾಕಿಂಗ್ ಮಾಡ್ತಾ ಇದ್ರು, ನಾನು ನನ್ನ ಪ್ಯಾಕಿಂಗ್ ಮಾಡ್ತಾ ಇದ್ದೆ. ಮನೆಯವರೆಲ್ಲ ನನ್ನ ಪ್ಯಾಕಿಂಗ್ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡ್ತಾ ಇದ್ರು. ಎಷ್ಟು ಜಾಗ ತುಂಬಿಸ್ಕೋಬಹುದು, ತಗೋಬೋದು. ಆಮೇಲೆ ಏನು ತುಂಬಿಸ್ಕೋಬೇಕು, ಇವೆಲ್ಲ ಹೆಂಗ್ ತಗೋಗೋದು, ಏನ್ ಮಾಡೋದು? ಏನು ಮಾಡಂಗಿಲ್ಲ, ಬಿಟ್ಟೋಗದ. ಮತ್ತೆ ಇನ್ನೇನ್ ಮಾಡ್ತೇವೆ? ನೀವು ಬಾಕ್ಸ್ ಹಾಕ್ಬಿಟ್ಟು ಕಳಿಸ್ಕೊಡಿ. ಅದು ಅವರಿಗೆ ಹೇಳೋಂತ, ನನಗೆ ಗೊತ್ತಾಗೋದು ಕಷ್ಟ. ಅವರಿಗೆ ಹೇಳಿದ್ರೆ ಅವರೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ.
ಆಲೋಚನೆಗಳು, ಫ್ಯಾಮಿಲಿನ ಬಿಟ್ಟು ಇನ್ನೇನೋ ನಾನು ದುಬೈಗೆ ಹೋಗ್ತಾ ಇದ್ದೀನಿ, ಆದ್ರೆ ಒಂದ್ ಕಡೆಯಿಂದ ತುಂಬಾನೇ ಖುಷಿ, ನನ್ನ ಹಸ್ಬೆಂಡ್ನ ಮೀಟ್ ಆಗ್ತಾ ಇದ್ದೀನಿ 4 ತಿಂಗಳಾದ್ಮೇಲೆ. ಬಟ್ ಏನಾಯ್ತು ಗೊತ್ತಾ, ನಾನು ಹೋಗೋದಕ್ಕಾಗಿಲ್ಲ. 14th ನೈಟ್ಗಿದ್ದೆ ಅಂತ ನನ್ನ ಫ್ಲೈಟ್ನ ಕ್ಯಾನ್ಸಲ್ ಮಾಡಿದ್ವಿ. ಯಾಕಂದ್ರೆ 13th ನನ್ನ ಹಸ್ಬೆಂಡ್ ನನಗೆ ಹೇಳ್ತಾರೆ, ನ್ಯೂಸಲ್ಲಿ ಏನೋ ವಿಷಯ ಬರ್ತಾ ಇದೆ, ಇನ್ನೇನೋ 2 ದಿನದಲ್ಲಿ ವಿಸಿಟರ್ ವೀಸಾ ಅಲೌ ಕೂಡ ಮಾಡ್ತಾರೆ ಅನ್ನೋದು. ನನಗಂತೂ ಫುಲ್ ಖುಷಿ ಆಯ್ತು, ಇಬ್ರಿಗೂ ಎಕ್ಸೈಟ್ಮೆಂಟ್. ಇಲ್ಲಿಂದ ಡೈರೆಕ್ಟ್ ಚಾನ್ಸ್ ಸಿಕ್ಕಿದ್ರೆ 3.5 lakhs ಇಂದ ಬಜೆಟ್ ಕೂಡ ಕಮ್ಮಿ ಬರುತ್ತೆ, ನಾನು ಆದಷ್ಟು ಬೇಗ ಅವ್ರನ್ನ ನೋಡ್ಬೋದು ಅಂತ. ಸೊ ಫ್ಲೈಟ್ ಟಿಕೆಟ್ಸ್ನ ಕ್ಯಾನ್ಸಲ್ ಮಾಡಿದ್ವಿ 13th. ಸುಮ್ಮನೆ ವೇಟ್ ಮಾಡ್ತಾ ಕೂತೆ. ಆವತ್ತಿಂದ ವೇಟ್ ಮಾಡ್ತಾ ಕೂತಿರೋಳು ಇವತ್ತು ತನಕನೂ ಇಲ್ಲೇ ವೇಟ್ ಮಾಡ್ತಾ ಕೂತ್ಕೋತಾ ಇದ್ದೀನಿ. ಅವರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಡೈರೆಕ್ಟ್ ಆಗಿ ಇಲ್ಲಿಂದ ಅಲ್ಲಿಗೆ ಫ್ಲೈಟ್ಸ್ ಅಂತೂ ಇನ್ನ ಸ್ಟಾರ್ಟ್ ಆಗಲಿಲ್ಲ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ವಿಷಯ ಏನು ಅಂದ್ರೆ, ಹೊಸದಾಗಿ ನೀವು UAE ಅನ್ನೋ ಕಂಟ್ರಿಗೆ ಇಂಡಿಯಾದಿಂದ ಪ್ರಯಾಣ ಮಾಡಬೇಕು ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ. ಅಕಸ್ಮಾತ್ ನೀವು UAE ಕಂಟ್ರಿಯಿಂದ ಭಾರತಕ್ಕೆ ಬಂದು ರಿಲೇಟಿವ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಅಲ್ಲಿ ಹೋಗ್ಬೇಕು ಅಂದ್ರೆ ಅವತ್ತಕ್ಕೆ ಅವಕಾಶ ಇದೆ. ಯಾಕಂದ್ರೆ ನಿಮ್ಮ ಹತ್ರ ಆ ಒಂದು ಕಂಟ್ರಿನ ವೀಸಾ ಇರುತ್ತಲ್ವ, ಅದಕ್ಕೆ. ಬಟ್ ಹೊಸದಾಗಿ ಹೋಗೋರಿಗೆ ಸದ್ಯಕ್ಕೆ ಅವಕಾಶ ಇಲ್ಲ. ಸೊ ಹಾಗಾಗಿ ಇಲ್ಲೇ ಕೂತಿದ್ದೀನಿ. ತುಂಬಾ ಬೇಜಾರಿದೆ, ಆಸೆಗಳಿತ್ತು, ಏನೇನೋ ಯೋಚನೆ ಮಾಡಿದ್ವಿ, ಬಟ್ ಒಂದು ನಾವು ಅನ್ಕೊಂಡಿರೋ ರೀತಿಯಲ್ಲಿ ಆಗ್ಲೇ ಇಲ್ಲ. ಸರಿ ಇದೇನೂ ಆಗ್ತಿಲ್ಲ, ಮಾಲ್ಡೀವ್ಸ್ ಬುಕ್ ಮಾಡಿಬಿಟ್ಟು ಮಾಲ್ಡೀವ್ಸ್ ಮುಖಾಂತರ ಹೋಗೋಣ ಅಂತ ಅನ್ಕೊಂಡ್ರು. ಸದ್ಯಕ್ಕೆ ಮಾಲ್ಡೀವ್ಸ್ ನ ಗ್ರೀನ್ ಲಿಸ್ಟ್ ಇಂದ ಮತ್ತೆ ತೆಗೆದು ಹಾಕಿದ್ದಾರೆ. ಬಟ್ ದಿಸ್ ಇಸ್ ಲೈಫ್. ನಾವು ಕಲ್ತಿರುವಂತ ಪಾಠ ಇದು. ಲೈಫಲ್ಲಿ ಎಲ್ಲಾನು ಒಂದೇ ಸತಿ ಎಲ್ಲಾರ್ಗೂ ಸಿಗಲ್ಲ, ಅನ್ಕೊಂಡಿದ್ದೆಲ್ಲ ನಿಜ ಆಗಲ್ಲ, ಪೇಷನ್ಸ್ ಬೇಕು, ಕಾಯ್ಬೇಕು. ಅಂಡ್ ಈ ಥರ ಎಲ್ಲ ಇದ್ದಾಗ ಇನ್ನೊಬ್ರು ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಬಟ್ ಡೆಫಿನೆಟ್ಲಿ ನಾನು ಇವತ್ತಿಗೂ ಕೂಡ ತುಂಬಾ ಮಿಸ್ ಮಾಡ್ಕೋತೀನಿ. ನನ್ನ ಮನೆಯವ್ರು ಕೂಡ ಮಿಸ್ ಮಾಡ್ಕೋತಾರೆ. ಎಲ್ಲರೂ ಹೇಳೋದು ಒಂದೇ, ಆದಷ್ಟು ಬೇಗ ನೀನು ಒಂದ್ಸತಿ ಅಲ್ಲಿ ಹೋಗ್ಬೇಕು ಅಂತ. ಸೊ ನಿಮ್ಮ ಪ್ರಶ್ನೆಗೆ ಹೋಗಿ ಉತ್ತರ ಸಿಕ್ತು. ನಾನು ಎಲ್ಲ ಟ್ರಾವೆಲ್ ಮಾಡ್ತಾ ಇದ್ದೆ, ಯಾಕೆ ಟ್ರಾವೆಲ್ ಮಾಡ್ತಾ ಇದ್ದೆ, ಏನದು ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದೀನಿ, ಏನೂ ಇಲ್ಲ. ನಿಮ್ಗೆಲ್ಲರಿಗೂ ಸರ್ಪ್ರೈಸ್ ಕೊಡಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಸರ್ಪ್ರೈಸ್ ಎಲ್ಲ ಸತಿ ಸರ್ಪ್ರೈಸ್ ಆಗಲ್ಲ, ಫ್ಲಾಪ್ ಆಗೋಯ್ತು ಈ ಸತಿ ನನ್ನ ಸರ್ಪ್ರೈಸ್. ನಾನಿನ್ನ ಹೇಳಿದ್ದೀನಿ, ನಾನು ಹೇಳಿರುವಂತ ಕತೆ ಕೇಳಿದ್ರಿ, ಅದ್ರ ಜೊತೆಗೆ ನಿಮ್ಮ ಸ್ಕಿನ್ಗೆ ಬೇಕಾಗಿರುವಂತ ಪ್ರಾಡಕ್ಟ್ ಕೂಡ ತಿಳಿಸಿದ್ದೀನಿ. ಅದನ್ನ ಬೈ ಮಾಡಬೇಕು ಅಂದ್ರೆ ಅಮೆಝಾನ್, ನೈಕಾ, ಮಾಮಾ ಅರ್ತ್ ಅವರ ಲಿಂಕ್ ನೆಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ತಪ್ಪದೆ ಶಾಪಿಂಗ್ ಮಾಡಿ. ಅಂಡ್ ಈ ಒಂದು ಕೂಪನ್ ಕೋಡ್ ನ ಯೂಸ್ ಮಾಡಿದ್ರೆ ನಿಮಗೆ 20% ಆಫರ್ ಬೇರೆ ಸಿಗುತ್ತೆ. ಆದಷ್ಟು ಬೇಗ ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿರುವಂತ ದ ಮೋಸ್ಟ್ highly requested and the most viewed video on my YouTube channel ಅದರ ಪಾರ್ಟ್ 2 ಬರ್ತಾ ಇದೆ ಆದಷ್ಟು ಬೇಗ. ಅದಕ್ಕೋಸ್ಕರ ನೀವು ಕಾಯ್ತಾ ಇರಿ. ನಿಮ್ಗಾಗಿ ನಾನು ನನ್ನ ರಿಸರ್ಚ್, ನನ್ನ ಪ್ರಯತ್ನಗಳು, ನನ್ನ ವಿಡಿಯೋ ಹೊಸ ಕಾನ್ಸೆಪ್ಟ್ ಜೊತೆಗೆ ಬರ್ತಾನೆ ಇರ್ತೀನಿ ಅಂತ ಹೇಳ್ತಾ, ಐ ಹೋಪ್ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಹಿಟ್ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ ಅಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಬಿಕಾಸ್ ಪ್ರತಿಯೊಂದು ಕ್ಷಣ ತುಂಬಾನೇ ಇಂಪಾರ್ಟೆಂಟ್. ಟಾಡಾ.